तो सुर बने हमारा। सुर की नदियाँ हर दिशा से बह के सागर में मिले। मेरा ಭಾರತ್ ಮಹಾನ್. ವಿವಿಧತೆಯಲ್ಲಿ ಏಕತೆ ಈ ದೇಶದ ವಿಶೇಷತೆ. ಜಗತ್ತಿನ ಪ್ರಮುಖ ಧರ್ಮಗಳ ಸಾರವನ್ನು ಮೈಗೂಡಿಸಿಕೊಂಡು ತನ್ನದೇ ಆದ ರೀತಿ ನೀತಿಗಳ ಚೌಕಟ್ಟನ್ನು ಹೊಂದಿರುವ ಹಿರಿದಾದ ಸಂಸ್ಕೃತಿ ನಮ್ಮದು. ಇಂತಹ ವೈವಿಧ್ಯಮಯ ದೇಶದ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯದಲ್ಲಿ ಸರ್ವಧರ್ಮ ಸಮನ್ವಯದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಪುಣ್ಯಭೂಮಿ, ತಪೋಭೂಮಿ, ಕರ್ಮಭೂಮಿ, ಧರ್ಮಭೂಮಿ, ದೇವ ದೇವತೆಗಳು ನಲಿದಾಡಿದ ನಾಡು, ಸಾಧು ಸಂತರ ಒಲವಿನ ಬೀಡು, ಅದುವೇ ಈ ನಮ್ಮ ದೇಶ ಭಾರತ ದೇಶ. ಭಾರತ ಇಂಥ ಮಹೋನ್ನತ ದೇಶದ ಮಹೋನ್ನತ ಆದರ್ಶಗಳನ್ನು ಭಗವದ್ಗೀತೆಯ ಮೂಲಕ ನೀಡಿದ ಮಹಾನುಭಾವ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ 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 भवति भारत अभ्युत्थानं अधर्मस्य तदात्मानं सृजाम्यहम्. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ದಿವ್ಯ ಸಂದೇಶ. ಧರ್ಮಕ್ಕೆ ಗ್ಲಾನಿಯಾದಾಗ ಅದರ ಸಂರಕ್ಷಣೆಗಾಗಿ ಮತ್ತೆ ಅವತಾರವನ್ನು ಎತ್ತಿ ಬರುತ್ತೇನೆ ಎನ್ನುವುದೇ ನೀಡಿದ ಈ ಸಂದೇಶದ ಅರ್ಥ. ಇದು ಮನುಕುಲಕ್ಕೆ ಸ್ಫೂರ್ತಿಯ ಬೆಳಕು. ದುಷ್ಟ ಶಿಕ್ಷಕನಾಗಿ, ಶಿಷ್ಟ ರಕ್ಷಕನಾಗಿ, ಆಪತ್ ಬಾಂಧವನಾಗಿ, ಗೋವರ್ಧನ ಗಿರಿಧಾರಿ ಎಂಬ ಬಿರುದು ಹೊಂದಿ ಮನುಕುಲದಲ್ಲಿ ಜನ್ಮ ತಾಳಿ ಸಮಸ್ತರಿಂದ ಮಾಧವನಾಗಿ ಪೂಜಿತನಾಗಿ ಅವತಾರ ಪುರುಷ ಎಂದು ಗೌರವಿಸಲ್ಪಟ್ಟ ಹಿಂದೂ ಕುಲತಿಲಕ, ಹಿಂದೂ ಕುಲೋದ್ಧಾರಕ ಅಂದು ಧರ್ಮ ಸಂಸ್ಥಾಪನೆಗಾಗಿ ಆ ಅವತಾರದಲ್ಲಿ ಕಾಣಿಸಿಕೊಂಡರೆ 17ನೇ ಶತಮಾನದ ಕಾಲಘಟ್ಟದಲ್ಲಿ ಬಿಜಾಪುರದ ಸುಲ್ತಾನನ ಸೈನ್ಯದಲ್ಲಿನ ಅಧಿಕಾರಿ ಶಹಾಜಿರಾವ್ ಭೋಸ್ಲೆ ಹಾಗೂ ಕರ್ತವ್ಯ ಪ್ರಜ್ಞೆಯುಳ್ಳ ಆತ್ಮಾಭಿಮಾನ ತುಂಬಿದ ಸ್ವತಂತ್ರ ಪ್ರಿಯಳು ಹಾಗೂ ಧೈರ್ಯವಂತಳೆನಿಸಿಕೊಂಡ ಮಾತೆ ಜೀಜಾಬಾಯಿ ಇವರ ಪುಣ್ಯ ಗರ್ಭದಲ್ಲಿ ಜನಿಸಿದವನೇ ವೀರ ಶಿವಾಜಿ. ತನ್ನ ಮಗನಿಗೆ ಮಹಾಭಾರತ, ರಾಮಾಯಣ, ವೇದಾಂತಗಳನ್ನು ಮಗನಲ್ಲಿ ಬಿಂಬಿಸಿದವಳೇ ತಾಯಿ ಜೀಜಾಬಾಯಿ. ದೈವ ಭಕ್ತರು, ಪರಮ ದೇಶ ಭಕ್ತರು ಶಿವಾಜಿಯ ಮನಸ್ಸಿನಲ್ಲಿ ಸನಾತನ ಧರ್ಮದ ಬಗ್ಗೆ, ತನ್ನ ತಾಯ್ನಾಡಿನ ಬಗ್ಗೆ ಆಸಕ್ತಿ, ಪ್ರೇಮ, ದೈವತ್ವವನ್ನು ಒಡಮೂಡಿಸಿದ ಮಹಾನ್ ಗುರುಗಳು ಸಮರ್ಥ ರಾಮದಾಸರು, ಶಿವಾಜಿಯ ಮಾರ್ಗದರ್ಶಕರು. ತಾನು ಕಲಿಯುತ್ತಾ ಇರುವಾಗಲೇ ಗುರು ಕೊಂಡದೇವ ಇವರಿಂದ ಶಸ್ತ್ರಾಭ್ಯಾಸದಲ್ಲಿ ಪರಿಣತಿಯನ್ನು ಪಡೆದ ಹಿರಿಮೆ ಶಿವಾಜಿ ಮಹಾರಾಜರದು. ಧರ್ಮ ಪರಿಪಾಲಕನಾಗಿ, ಧರ್ಮ ರಕ್ಷಕನಾಗಿ, ಪರಧರ್ಮದ ಶೋಷಣೆಗೆ ಬಲಿಯಾಗುತ್ತಿರುವ ಹಿಂದೂ ಧರ್ಮವನ್ನು ಕಾಪಾಡುವ ಸೈನಿಕನಾಗಿ, ಮೋಸದ ಬಲೆಗೆ ಬೀಳುತ್ತಿರುವ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನು ಕಾಯುವ ಓರ್ವ ಸೋದರನಾಗಿ, ಧರ್ಮ ಅಧಪತನಕ್ಕೆ ಜಾರದಂತೆ ಅದನ್ನು ಹಿಡಿದೆತ್ತಿ ನಿಲ್ಲಿಸುವ ಕಾರ್ಯದಲ್ಲಿ ನಿರತನಾದ ಓರ್ವ ಮಹಾನ್ ಸಾಧಕ ಛತ್ರಪತಿ ಶಿವಾಜಿ ಮಹಾರಾಜ್, ಸಾಮ್ರಾಟ್ ಶಿವಾಜಿ ಮಹಾರಾಜ್. ಮಹಾನ್ ಮಾನವತಾವಾದಿ, ವಿಚಾರವಾದಿ, ಸ್ತ್ರೀ ರಕ್ಷಕ, ಗೋ ಸಂರಕ್ಷಕ, ಸಮಾಜ ಸುಧಾರಕ, ಗೆರಿಲ್ಲಾ ಯುದ್ಧ ತಂತ್ರ ನಿಪುಣ, ಸ್ವರಾಜ್ಯದ ಕನಸನ್ನು ತನ್ನ ಸೈನ್ಯದ ಸೈನಿಕರ ಮನದಲ್ಲಿ ಬಿತ್ತಿದ. ತನ್ನ 19ನೇ ವಯಸ್ಸಿನಲ್ಲೇ
ಪುಣೆಯಿಂದ 30 ಮೈಲು ದೂರವಿರುವ ತೋರಣದುರ್ಗದ ಕೋಟೆಯನ್ನು ಹೋರಾಟದ ಮೂಲಕ ವಶಪಡಿಸಿಕೊಳ್ಳುವುದರ ಜೊತೆಗೆ ಸಿಂಹಗಡ, ಪುರಂದರಗಡ, ಚಕಾನ್ಗಡ ಮೊದಲಾದ ಕೋಟೆಗಳನ್ನು ವಶಪಡಿಸಿಕೊಂಡು ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ಅಡಿಪಾಯ ಹಾಕಿದ ಮಹಾನ್ ಹೋರಾಟಗಾರ ಛತ್ರಪತಿ ಶಿವಾಜಿ ಮಹಾರಾಜರ ಸಾಧನೆಯ ಯಶೋಗಾಥೆ ಇಂದಿನ ದಿನ ಅತ್ಯಂತ ಪ್ರಸ್ತುತ. ಶಿವನೇರಿಯ ಅಧಿಷ್ಠಾತ್ರಿ ಶಿವಾಯಿ ದೇವಿಯ ಅನುಗ್ರಹದ ಕಂದನಾಗಿ ಜನಿಸಿ ತಾಯಿ ಜೀಜಾಬಾಯಿಯ ಮುತ್ತಿನ ಕೋರನಾಡಿ ಗುರುವಿನ ಅನುಗ್ರಹವನ್ನು ಹೊಂದಿ ಮೊಘಲರಿಗೆ ಸಿಂಹ ಸ್ವಪ್ನನಾಗಿ ತಾಯಿ ಜಗನ್ಮಾತೆ ಭವಾನಿಯಿಂದ ಅನುಗ್ರಹದ ದ್ಯೋತಕವಾಗಿ ಖಡ್ಗ ಪ್ರಸಾದವನ್ನು ಪಡೆದುಕೊಂಡ ಧೀರ ಶಿವಾಜಿ. ಇವನನ್ನು ಸೋಲಿಸಿದವರಿಲ್ಲ, ಇವನು ಯಾರಿಗೂ ಸೋತವನಲ್ಲ. ಇದೀಗ ಆ ಭಗವಂತನ ಇತಿಹಾಸದ ಈ ಆದರ್ಶ ಪುರುಷನ ಚಿಂತನೆಗಳ ಅನುಷ್ಠಾನ ನಮ್ಮ ದೇಶದ ಆಡಳಿತದಲ್ಲಿ ನಡೆಯುತ್ತಿದೆ. ಸಬ್ಕಾ ವಿಕಾಸ್ ದೇಶ್ ಕಾ ವಿಕಾಸ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಸ್ವದೇಶಿ ವಸ್ತುಗಳನ್ನು ಬಳಸಿ ಯುವ ಜನತೆಯ ಶಕ್ತಿಯ ಸದ್ಬಳಕೆ ಮಾಡಿ ದೇಶದ ಘನತೆ ಗೌರವಗಳನ್ನು ಎತ್ತಿ ಹಿಡಿಯಿರಿ. ವೈರಿಗಳ ಉಪಟಳದ ನಿವಾರಣೆಗೆ ಮುಳ್ಳನ್ನು ಮುಳ್ಳಿನಿಂದಲೇ ಕಿತ್ತೊಗೆಯುವ ಗೆರಿಲ್ಲಾ ಯುದ್ಧ ತಂತ್ರಕ್ಕೆ ಪೂರಕವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿ ಕಾಳಧನವನ್ನು ಮಟ್ಟ ಹಾಕಿ ಎಂದ ಧೀಮಂತ ಪ್ರಧಾನಿ ಶ್ರೀ ನರೇಂದ್ರ ಮೋದಿ. मिटाने से नहीं मिटते, डराने से नहीं डरते, वतन के नाम पे हम सर कटाने से नहीं डरते, मिटाने से नहीं मिटते। मेरे प्यारे देशवासियों, भाइयों बहनों, एक बार मेरे भाइयों बहनों, छत्रपति शिवाजी महाराज यानी घोड़ा तलवार युद्ध लड़ाई विजय यहां तक सीमित नहीं है। वे पराक्रमी थे, वीर थे, पुरुषार्थी थे, हम सबकी प्रेरणा है। लेकिन साथ साथ अब कल्पना तो कीजिए, जैसे राम जी ने छोटे छोटे लोगों की सेना बनाई, वानर सेना बनाई और बड़ा ही लड़ाई जीत ली। कितना बड़ा संगठन का कौशल्य था। छत्रपति शिवाजी महाराज ने भी छोटे छोटे किसान मावड़े उनको साथ लिया, उनको प्रशिक्षित किया और युद्ध के लिए तैयार किया। कितने बड़े संगठन शास्त्र का कौशल्य छत्रपति शिवाजी महाराज ने प्रस्तुत किया। आज भी हिंदुस्तान के इंजीनियरिंग के स्टूडेंट के लिए अगर वाटर मैनेजमेंट क्या होती है, वाटर के लिए इंफ्रास्ट्रक्चर क्या होता है, पानी के बिना तरसते हुए इलाकों को पानी कैसे पहुंचाया जा सकता है, अगर उसका उत्तम से उत्तम ज्ञान प्राप्त करना है तो छत्रपति शिवाजी महाराज ने पानी के लिए जो पूरी व्यवस्थाएं खड़ी की थी वो आज भी किसी को भी प्रेरणा दे सकती है। मुद्रा नीति, छत्रपति शिवाजी महाराज के सामने प्रस्ताव था कि मुद्रा का निर्माण
सिक्के बनाने का काम विदेशी लोग करने को तैयार थे। छत्रपति शिवाजी महाराज की दीर्घ दृष्टि थी। उन्होंने कहा अगर मुद्रा पर किसी का अधिकार हो गया तो उस शासन को पराजित होने में देर नहीं लगती है। और उन्होंने खुद ने सिक्के बनाने के लिए व्यवस्था खड़ी की, लेकिन कभी विदेशों की व्यवस्था को स्वीकार नहीं किया। आज पूरे विश्व में सामुद्रिक सुरक्षा एक बहुत बड़ा विषय बना हुआ है। सारी दुनिया सामुद्रिक सुरक्षा को लेकर के सजग हो गई है। हर किसी को अपने अधिकारों की रक्षा और अपने व्यापारिक संबंधों को विश्व भर में सुरक्षा मिले, उसकी चिंता रहती है। लेकिन इतने सालों पहले इसी धरती में एक वीर पुरुष पैदा हुए थे जिन्होंने नेवी की स्थापना की थी और सामुद्रिक सामर्थ्य को जिन्होंने पहचाना था। और हम सिंधु दुर्ग समेत जितने भी किले देखते हैं उसमें उस नेवी के लिए आवश्यकताओं को बल दिया गया है। मेरे साथ बोलेंगे छत्रपति शिवाजी महाराज की, छत्रपति शिवाजी महाराज की, छत्रपति शिवाजी महाराज की। ಅಂದು ಧರ್ಮ ಸಂಸ್ಥಾಪನೆಗೆ ಆವಿರ್ಭವಿಸಿದ ಭಗವಾನ್ ಶ್ರೀಕೃಷ್ಣ ಬಳಿಕ ಧರೆಗವತರಿಸಿ ಮಾತೃ ಪ್ರೇರಣೆ ಗುರು ಮಾರ್ಗದರ್ಶನದಿಂದ ಹಿಂದೂ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಛತ್ರಪತಿ ಶಿವಾಜಿ ಮಹಾರಾಜ್ ಇಂದು ಅದೇ ವಿಚಾರಗಳೊಂದಿಗೆ ಮುನ್ನಡೆಯುತ್ತಾ ಮೇರಾ ಭಾರತ್ ಮಹಾನ್ ಎನ್ನುವ ಭಾವನೆಯನ್ನು ನಮ್ಮ ಮನದಲ್ಲಿ ಬಿಂಬಿಸಿ ಸ್ಫೂರ್ತಿ ತುಂಬುತ್ತಿರುವವರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ. ಇದೇ ಅಲ್ಲವೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಜೋರಾದ ಚಪ್ಪಾಳೆಯೊಂದಿಗೆ ಪುತ್ತೂರು ಮಾಧವ ಮತ್ತು ಬಳಗ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಹಂತ ಸ್ಕಿಟ್ ಈಗ ಮುಗಿದಿದೆ. ಬೋರ್ಗರೆಯುವ ಹಿಂದೂ ಮಹಾಸಾಗರದ ಕಡಲ ಅಲೆಗಳು ಕೂಡ ತಟಸ್ಥವಾಗಿ ನಿಂತು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿದಂತಹ ಅವಿಸ್ಮರಣೀಯ ನೃತ್ಯಗಳು ಈ ವೇದಿಕೆಯಲ್ಲಿ ಮೂಡಿಬಂತು.